ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹಾಗೆ ವೀಕೆಂಡ್, ಹಾಗೆ ನಾನು ಬೆಳಗ್ಗೆ ಜಿಮ್ಗೆ ಹೋಗೋದು. ಸೊ ಇದು ನಮ್ಮ ಆಫೀಸ್ ಜಿಮ್ ಗೈಸ್. ನಾನು ವರ್ಕೌಟ್ಗೆ ಇಲ್ಲೇ ಬರೋದು. ಮಾರ್ನಿಂಗ್ ಬರ್ತೀನಿ ಡೈಲಿ, ಮ್ಯಾಕ್ಸ್ 1 hour ವರ್ಕೌಟ್ ಮಾಡಿ ದೆನ್ ಐ ಗೋ ಬ್ಯಾಕ್ ಟು ಪಿ ಜಿ. ಮಾರ್ನಿಂಗ್ ಎಲ್ಲೋಗಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಜಸ್ಟ್ ಆಫೀಸಲ್ಲಿ ಈ ಜಿಮ್ಗೆ ಬಂದಿದ್ದೆ. ಜಸ್ಟ್ ಈಗ ಜಿಮ್ ಮುಗಿಸ್ಕೊಬಂದು ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಕುತ್ಕೊಂಡು ನನ್ನ ಫೇವ್ರೆಟ್ ಬುಕ್ನ ಓದ್ತಾ ಇದ್ದೀನಿ. ಹಾಗೆ ಇಲ್ಲಿರೋ ಲೈಕ್ ಬ್ಯೂಟಿಫುಲ್ ಏನಂತಾರೆ ವ್ಯೂನ ತೋರಿಸ್ತೀನಿ. ಅಲ್ಲಿ ಮಾರ್ನಿಂಗ್ ಆ ಬ್ಯೂಟಿಫುಲ್ ವ್ಯೂನಲ್ಲಿ ಕುತ್ಕೊಂಡು ಒಂದು ಕಾಫಿ ಕುಡಿತಾ ಹಾಗೆ ಒಂದು ಬುಕ್ ಓದ್ತಾ ಇದ್ರೆ ಏನು ಫೀಲ್ ಕೊಡುತ್ತೆ ಗೈಸ್. ಹಾಗೆ ಅಲ್ಲಿರೋ ಪಕ್ಷಿಗಳು ಅರ್ಲಿ ಮಾರ್ನಿಂಗ್ ಅದು ಮಾಡೋ ಸೌಂಡ್ ಕೇಳ್ತಾ ಇದ್ರೆ ತುಂಬಾ ಮನಸ್ಸಿಗೆ ಖುಷಿಯಾಗುತ್ತೆ. ಸೊ ನಾನು ಹಾಗೆ ಇವತ್ತು ಜಿಮ್ ಮುಗಿಸ್ಕೊಂಡು ಇಲ್ಲಿ ಬಂದು ಕೂತ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಬುಕ್ ಓದ್ತಾ ಅಲ್ಲಿರೋ ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಕೂತಿದ್ದೆ. ನನಗೆ ಎಷ್ಟೇ ಬೇಜಾರಾದರೂ ನಾನು ಈ ಪ್ಲೇಸಲ್ಲಿ ಬಂದು ಕೂತ್ಕೊಂಡ್ರೆ ಅದೇನೋ ನಂಗೆ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿರೋ ದುಃಖ ಎಲ್ಲನೂ ಆಚೆ ಹೋಗುತ್ತದೆ. ನಾನು ಅದಕ್ಕೆ ಯಾವಾಗಲೂ ನಾನು ಸ್ವಲ್ಪ ರಿಫ್ರೆಶ್ಮೆಂಟ್ಗೋಸ್ಕರ ಅಲ್ಲಿ ಹೋಗಿ ಕೂತ್ಕೋತಾ ಇರ್ತೀನಿ. ಹೇಳಿ, ಏನು ಮಾತಾಡೋಣ? ಇವತ್ತು ಹಂಗೆ ಸ್ಯಾಟರ್ಡೆ ಅಂತೇಳಿ ಪಿ ಜಿ ನಾನು ನನ್ನ ರೂಮ್ಮೇಟ್ಸ್ ಎಲ್ಲ ಫ್ರೀ ಇದ್ವಿ. ಹಾಗೆ ಟೆಂಪಲ್ಗೆ ಹೋಗೋಣ ಅಂತ ಇಲ್ಲಿ ಅಗರದ ಹತ್ರ ಇರೋ ಪುರಿ ಜಗನ್ನಾಥ ಟೆಂಪಲ್ಗೆ ಬಂದ್ವಿ. ಹಾಗೆ ಅಲ್ಲಿ ಆಂಜನೇಯ ಟೆಂಪಲ್ ಇತ್ತು. ನೆಕ್ಸ್ಟ್ ಇದು ಯಾವ ಟೆಂಪಲ್? ಓಕೆ, ಇದು ಸೀತಾರಾಮ ದೇವಸ್ಥಾನಕ್ಕೂ ಬಂದ್ವಿ. ಓಕೆ, ಇದು ಅಗರದಲ್ಲಿರೋ ಪೂರಿ ಜಗನ್ನಾಥ ದೇವಸ್ಥಾನ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಹಾಗೆ ಪಕ್ಕದಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ. ಇದು ಯಾರೋ ಹಾಗೆ ಭಗವದ್ಗೀತೆ ಬುಕ್ ತಗೊಳ್ಳೋ ಅಂತ ಹೇಳಿದ್ರು. ನನ್ನ ಫ್ರೆಂಡ್ಸು ಫುಲ್ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಟೆಂಪಲ್ ಅಲ್ಲಿ. ಎಷ್ಟು ದೊಡ್ಡ ಆಂಜನೇಯ ಸ್ಟ್ಯಾಚು ಇದೆ ಅಂದ್ರೆ ಗೈಸ್, ಇದು ಮಾತ್ರ ಸಕ್ಕತ್ತಾಗಿದೆ. ಇದು ಒಂದು ಹಗರಿ ಆಂಜನೇಯ ಅಂತ ಹೇಳ್ತಾರೆ ಅನ್ಸುತ್ತೆ, ನಂಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ಇಸ್ಕೊಂಡು ನಾನು ನನ್ನ ಫ್ರೆಂಡ್ಸ್ ಪ್ರಸಾದ ತಿನ್ಕೊಂಡು ಹಾಗೆ ಮತ್ತೊಂದು ಸರಿ ನಮ್ಮ ಆಂಜನೇಯನ ನೋಡ್ಕೊಂಡು ಬಂದ್ವಿ ಗೈಸ್. ಎಲ್ಲಿ ನೋಡಿದ್ರು ಟ್ರಾಫಿಕ್ ಗೈಸ್. ಅಲ್ಲಿ ಅಗರದಲ್ಲಿ ಹೋದ್ರೆ ಅಲ್ಲೂ ಕೂಡ ಅಷ್ಟೊಂದು ಟ್ರಾಫಿಕ್ ಇದೆ. ಜನ ಏನು ವೆಹಿಕಲ್ಸ್ ಬಿಟ್ಟರು ಆರಾಮಾಗಿ ಪಬ್ಲಿಕ್ ವೆಹಿಕಲ್ಸಲ್ಲಿ ಓಡಾಡಿದ್ರೆ ಅಟ್ಲೀಸ್ಟ್ ಟ್ರಾಫಿಕ್ ಆದರೂ ಕಮ್ಮಿ ಆಗುತ್ತಲ್ವಾ, ಪೊಲ್ಯೂಷನ್ ಕೂಡ ಕಮ್ಮಿ ಆಗುತ್ತಪ್ಪ. ಹಾಗೆ ಏನಾದರೂ ತಿನ್ನೋಣ ಅಂದ್ಕೊಂಡ್ವಿ. ಅದಕ್ಕೆ ನಾವು ಕಾಂಗ್ರೆಸ್ ಮಸಾಲ ಅಂತ ಗೈಸ್, ಅದು ನಾವು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಹಾಗೆ ಟೇಸ್ಟ್ ಮಾಡೋಣ ಅಂತ ಹೇಳಿ ಕಾಂಗ್ರೆಸ್ ಮಸಾಲ ತಗೊಂಡು ತಿಂತಾ ಇದ್ವಿ. ಸೀರಿಯಸ್ಲಿ ನಂಗಂತೂ ಗೊತ್ತಿರಲಿಲ್ಲ ಗೈಸ್, ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು. ಟೊಮ್ಯಾಟೋಲ್ಲಿ ಕೂಡ ಚಾಟ್ಸ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ. ಇದೇನೋ ಟೊಮ್ಯಾಟೊ ಮಸಾಲ ಚಾಟ್ಸ್ ಅಂತೆ, ಏನು ಅನ್ನೋದು ನನಗೂ ಗೊತ್ತಿರಲಿಲ್ಲ. ಅದಕ್ಕೆ ಇವ್ರು ಯಾವ ಥರ ಮಾಡ್ತಾರೆ ಅಂತ ನಾವು ನೋಡ್ಕೊಂಡು ನಿಂತಿದ್ವಿ ಅಲ್ಲೇ. ಕೊನೆಯದಾಗ ಒಂದು ಫೋಟೋ ಇರಬೇಕಲ್ವ, ಅದಕ್ಕೆ ನಾನು ನನ್ನ ಫ್ರೆಂಡ್ಸ್ ಹಾಗೆ ಒಂದು ಫೋಟೋ ತಗೊಳ್ಳೋಣ ಅಂತೇಳಿ ಫೋಟೋ ತಗೊಂಡ್ವಿ. ಟೆಂಪಲ್ ರನ್ ಆಯಿತು. ನೆಕ್ಸ್ಟ್ ಹಾಗೆ ಸುಮ್ಮನೆ ಟೆಕ್ಸಸ್ ಮಾರ್ಟಲ್ಲಿ ಹೋಗಿ ಬಟ್ಟೆ ನೋಡೋಣ ಅಂತ ಹೋದ್ವಿ. ನನಗೆ ಯಾಕೋ ಈ ಸ್ಕರ್ಟ್ ತುಂಬಾ ಇಷ್ಟ ಆಯಿತು. ಅದಕ್ಕೆ ಒಂದು ಸರಿ ಟ್ರಯಲ್ ನೋಡಿ
ಆಮೇಲೆ ತೊಗೊಳ್ಳೋಣ ಅಂತ ಈ ಸ್ಕರ್ಟ್ನ ಚೂಸ್ ಮಾಡಿದೆ ನಾನು. ಟೆಂಪಲಿಂದ ಬರೋದು ಲೇಟ್ ಆಯಿತು ಗೈಸ್, ಅದಕ್ಕೆ ಇವಾಗ ಮತ್ತೆ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಅಲ್ವಾ, ಆ್ಯಸ್ ಯೂಶ್ವಲ್ ಎದ್ದಿದ್ದು ಲೇಟ್ ಆಯಿತು. ಹಾಗೆ ಬ್ರೇಕ್ಫಾಸ್ಟು ಖಾಲಿಯಾಗಿತ್ತು ಪಿ ಜಿಲಿ. ಸೊ ನಾನು ನನ್ನ ಫ್ರೆಂಡ್ಸು ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಅದಕ್ಕೆ ಏನು ಬೇಕೆಲ್ಲ ತೊಗೊಬಂದು ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡು ತಿಂದ್ವಿ. ದೆನ್ ತುಂಬ ಬಟ್ಟೆ ವಾಶ್ ಮಾಡೋದಿತ್ತು, 1 ವೀಕಿನ ಬಟ್ಟೆ ವಾಶ್ ಮಾಡೋದಿತ್ತು. ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಎಲ್ಲ ವಾಶ್ ಮಾಡಿ, ಸಂಡೇ ಯಾಕಾದರೂ ಬರುತ್ತೋ ಅನಿಸುತ್ತೆ ನನಗೆ ಆ್ಯಕ್ಚುಲಿ. ಯಾಕಂದರೆ ಸಂಡೇ ಬಂತು ಅಂದರೆ ಎಲ್ಲಾದರೂ ಹೋಗಬೇಕು ಅನಿಸುತ್ತೆ, ಬಟ್ ಬೇಗ ಎದ್ಬಿಟ್ಟು ಹೇಗೆ ಹೋಗೋದು ಅನಿಸುತ್ತೆ. ಹಾಗೆ ನೆಕ್ಸ್ಟ್ ಮಂಡೇನೂ ಯಾಕೆ ಬರುತ್ತೆ ಅನಿಸುತ್ತೆ. ಸಂಡೇ ಆದ ತಕ್ಷಣ ಮಂಡೇ ಮತ್ತೆ ಆಫೀಸ್ಗೆ ಹೋಗಬೇಕು, ಫುಲ್ ಬೋರಿಂಗ್ ಅನಿಸುತ್ತೆ. ಫೈನಲ್ ಆಗಿ ಬ್ರೆಡ್ ಆಮ್ಲೆಟ್ ಮಾಡೋಣ ಅಂತೇಳಿ ಇವತ್ತು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಅದು ಹೇಗಾಗ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಿ ಅಲ್ವಾ. ನನಗೆ ಅಷ್ಟೊಂದು ಕುಕ್ಕಿಂಗ್ ಎಲ್ಲ ಬರಲ್ಲ, ಬಟ್ ಏನೋ ಟ್ರೈ ಮಾಡೋಣ ಅಂತೇಳಿ ಇವತ್ತು ಹಾಗೆ ಬ್ರೆಡ್ ಆಮ್ಲೆಟ್ನ ನಾನು ಟ್ರೈ ಮಾಡಿದೆ. ಅದು ಕೂಡ ತುಂಬ ಸಖತ್ತಾಗಿ ಬಂತು ಗೈಸ್, ನೀವೇ ನೋಡ್ತಾ ಇದ್ದೀರಲ್ವ. ಹಾಗೋ ಹೀಗೋ ಮಾಡಿ ಫೈನಲ್ ಆಗಿ ಇವತ್ತು ಫಾರ್ ದಿ ಫಸ್ಟ್ ಟೈಮ್ ಪಿ ಜಿಲಿ ಬ್ರೆಡ್ ಆಮ್ಲೆಟ್ನ ಟ್ರೈ ಮಾಡಿದ್ದು. ನಾನು ಆ್ಯಕ್ಚುಲಿ ಬೇರೆ ಬೇರೆ ರೆಸಿಪಿ ಮಾಡ್ತಾ ಇರ್ತೀನಿ, ಬಟ್ ಇದನ್ನು ಟ್ರೈ ಮಾಡಿರಲಿಲ್ಲ. ಇವತ್ತು ಹಾಗೆ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿದೆ. ಸೊ ಯಮ್ಮಿ ಗೈಸ್. ಮಾಡೋದು ನೋಡಿದ್ದೆ ಇಷ್ಟಾದರೆ ಸಾಕಲ್ವ. ಬ್ರೆಡ್ ಮೇಲೆ ಸ್ವಲ್ಪ ಏನಾದರೂ ಹಾಕ್ಬೇಕಿತ್ತಿಲ್ಲ, ಸಿಕ್ಕಿರೋಗುತ್ತೆ ಬ್ರೆಡ್ ಮೇಲೆ ತುಪ್ಪ ಎಣ್ಣೆ ಹತ್ರ ಏನಾದರೂ ಹಾಕ್ಬೇಕಿತ್ತು. ಉಪ್ಪು ಹಂಗೆ ಹಾಕ್ಬೇಕು. ತಿನ್ನಬೇಕು ಅಂದರೆ ಓಕೆ ಡನ್, ಟೇಕ್ ಇಟ್ ಬೇಡ. ಮಧ್ಯಾಹ್ನ ಆಯ್ತು, ಇನ್ನೇನು ಊಟ ಮಾಡಿ ಹಾಗೆ ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಇದ್ರೆ ಇವ್ರೇನು ವೀಕೆಂಡ್ ಅಂತ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ನಮ್ಮ ರೂಮಿಗೆ ಬಂದರು ಗೈಸ್. ನೋಡಿ ಇದೆ ನಮ್ಮ ರೂಮ್ ಹೇಗಿದೆ. ಏನು ಮಾಡೋದು, ಸ್ವಲ್ಪ ಚಿಕ್ಕದಿದೆ ರೂಮು, ಸೊ ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ಹಾಗೆ ಒಂದು ಕಿವಿ ಮಾತು, ಲೈಫಲ್ಲಿ ಯಾರಿಗೂ ತುಂಬಾ ಅಟ್ಯಾಚ್ಮೆಂಟ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ಯಾವಾಗ ಬೇಕಿದ್ರೂ ಆ ಅಟ್ಯಾಚ್ಮೆಂಟ್ ಬ್ರೇಕ್ ಆಗ್ಬೋದು. ಯಾಕೆಂದರೆ ಸಡನ್ನಾಗಿ ಅವ್ರು ಒಂದು ಫೈನ್ ಡೇ ನಿಮ್ಮ ಲೈಫಿಂದ ದೂರ ಆದರು ಅಂದರೆ ಅವಾಗ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಬದಲು ಟ್ರೈ ಟು ಬಿ ಇಂಡಿಪೆಂಡೆಂಟ್ ಆಗಿರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಲೈಫಲ್ಲಿ ಏನೇ ಆದರೂ ಅದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನನಗಂತೂ ಆ್ಯಕ್ಚುಲಿ ತುಂಬಾ ಅನಿಸಿದೆ. ಯಾರಿಗೆ ಗೊತ್ತು, ಇವಾಗೇನೋ ಕೆಟ್ಟದಾಗಿರ್ಬೋದು, ಬಟ್ ಡೆಸ್ಟಿನಿ ತುಂಬಾ ಚೆನ್ನಾಗಿರ್ಬೋದಲ್ಲ. ಆ ಥರ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಇನ್ ಸರ್ಚ್ ಆಫ್ ಗೋಲ್ಡ್ ದೆ ಲಾಸ್ಟ್ ಡೈಮಂಡ್ ಅಂತ ಅಂದ್ಕೊಂಡು ಜಸ್ಟ್ ಮೂವ್ ಆನ್ ಆಗೋದು ನೋಡಿ. ಪಾಸ್ಟಲ್ಲೇ ಜೀವನ ಮಾಡ್ತಾ ಹೋದರೆ ನೀವು ಪಾಸ್ಟಲ್ಲೇ ಇರ್ತೀರಾ, ಬಟ್ ಅವರು ಮುಂದೆ ಹೋಗ್ತಾನೇ ಇರ್ತಾರೆ ಅಷ್ಟೇ. ನನ್ನ ವೀಕೆಂಡ್ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಸಿಗುವ, ಟೇಕ್ ಕೇರ್, ಬಾಯ್.